ನಿನ್ನನ್ನು ತಂದು ಕೊಲ್ಲಲು ಇಟ್ಟನು. ಯಾವ ಮೈಗಳನ್ನು ತಂದು ನಿನ್ನನ್ನು ಕೊಲ್ಲಲಿಟ್ಟನೋ, ನಿನ್ನನ್ನು ಕೊಲ್ಲಲಿಟ್ಟನೋ, ನಿನ್ನನ್ನು ಕೊಲ್ಲಲಿಟ್ಟನೋ. ಶಿಲೋಮ ಬಂದು ತಾಯಿ ಎದುರಿಗೆ ನಿಂತು ಹೇಳ್ತಾನೆ, ಸ್ತ್ರೀಯರೊಳಗೂ ಸ್ತ್ರೀ ಅಲ್ಲ, ನೀವು ಬಹಳ ಗೈಯುಳ್ಳ ಆಯ್ತು. ಜಗತ್ತಿನಾಗ ಇಂತಹ ಸ್ತ್ರೀ ಎಲ್ಲಿ ಇಲ್ಲ. ಯಾವನೋ ಒಬ್ಬ ಮೈಗಳು, ಅವರೇ ಮೈಗಳಂದ್ರೆ ಅವರೇ ಇಂದ್ರ ಅದರಲ್ಲ, ಶಿವ ಬ್ರಹ್ಮ ವಿಷ್ಣು ಇವರೇ ಕೈಲಿ ಆಲದಕ್ಕೆ ನಿನ್ನ ತಂದು ನಿಂದಿರ್ಸಾರ, ಕೊಲ್ಲಂಗಲ್ಲ, ಹೋಗು ಸುಮ್ಮನೆ, ನಿನಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರ. ಆದ್ರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಪ್ಪ ಅಂತಂದ್ರೆ, ಸ್ತ್ರೀ ಅಂದ್ರನೇ ಪ್ರಕೃತಿ ರೀ. ಸ್ತ್ರೀ ಅಂದ್ರನೇ ಪ್ರಕೃತಿ. ಪ್ರಕೃತಿಯ ನಾಶವೇ ಮನುಕುಲದ ನಾಶ. ಗೊತ್ತದಲ್ರಿ? ಎಷ್ಟು ದುರಾಶೆಯಿಂದ ಮಾನವ ಈಗ ಪ್ರಕೃತಿಯನ್ನು ನಾಶ ಮಾಡ್ಲಕತ್ಯಾನ. ಇರ್ಲಾರ್ದ ಜಡ್ಡ ಬರಕತ್ಯಾವ, ಬರ್ಲಾರ್ದಾಗ ಮಳಿ ಬರಕತ್ಯಾವ, ಆಗ್ಲಾರ್ದ ಹಣ್ಣು ಆಗಾಕತ್ಯಾವ. ಎಂತಿಂತಾವ ಹುಟ್ಟುತ್ತಾವ. 20 ವರ್ಷಕ್ಕೆ ಕ್ಯಾನ್ಸರ್, 18 ವರ್ಷಕ್ಕೆ BP, ಹಾರ್ಟ್, ಇವೆಲ್ಲ ಎದರ ಪರಿಣಾಮ? ಪ್ರಕೃತಿಯ ನಾಶ, ಸ್ತ್ರೀಯರ ಅಸಡ್ಡತೆ. ಯತ್ರ ನಾರಸ್ಯ ಪೂಜಂತೆ ತತ್ರ ರಮಂತೆ ದೇವತಾ. ಎಲ್ಲಿ ನಾರಿಯರಿಗೆ ಪೂಜ್ಯಸ್ಥಾನ ಇದೆಯೋ ಅಲ್ಲಿ ದೇವತೆಗಳ ವಾಸ ಐತೆ ಅಂತಿಕೊಂಡು ನಮ್ಮ ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿ. ಇದು ಒಂದು ಅಪಾರವಾದ ನಂಬಿಕೆ, ಇದು ಸತ್ಯ ಸಂಗತಿ. ಸ್ತ್ರೀಯೇ ಅಬಲೆಯಲ್ಲ, ಸ್ತ್ರೀ ಎಂದೂ ಅಬಲೆಯಲ್ಲ. ನಮ್ಮ ಇತಿಹಾಸದ ಪುಟಗಳನ್ನು, ಪುರಾಣದ ಕಥೆಗಳನ್ನು ನೋಡಕ್ಕೆ ಹೋದ್ರೆ ಎಂತೆಂಥ ಸ್ತ್ರೀಯರು ಏನೇನಾಗಿ ಹೋಗಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕೆಳದಿಯ ಚೆನ್ನಮ್ಮ, ಒಬ್ಬರೇ ಇಬ್ಬರೇ ಪುರುಷರು ಮಾಡಲಾರದೆ ಇರುವಂತಹ ಕಾರ್ಯವನ್ನು ಕೂಡ ಮಾಡಿ ಜಯಶೀಲರಾಗಿದ್ದಾರೆ. ಚೆನ್ನಮ್ಮ ತನ್ನ ಮಕ್ಕಳಿಲ್ಲಂದ್ರೂ ಕೂಡ ತನ್ನ ನಾಡಿನ ಪ್ರಜೆಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಒತ್ತಿಟ್ಟು ಜೈಲಿನಲ್ಲಿ ಕುಳಿತಾಳೆ. ಅಂತಹ ಸ್ತ್ರೀಯ ಬಗ್ಗೆ ಅಸಡ್ಯವಾಗಿ ಮಾತನಾಡ್ತಾನೆ ರಚಿಲೋಮ. ಯಾಕ? ಅವನಲ್ಲಿ ಅಂತಹ ಒಂದು ದುರಾಶೆ, ಲೋಭ ಐತಿ. ಮನುಷ್ಯನ ದೇಹಕ್ಕೆ ಮುಪ್ಪು ಸಾವುಗಳದಾವ, ಆದರೆ ಆಶಯಕ್ಕಿಲ್ರಿ. ಇದಕ್ಕೆ ಮುಪ್ಪು ಸಾವು ಐತಿ, ಆಶಯಕ್ಕೆ ಎಂದರೆ ಮುಪ್ಪು ಸಾವು ಐತಿ ಅಂದ್ರೆ ಎಂದರ ಕೊನೆ ಆಗೈತಾನ? ಇಲ್ಲ, ಎಂದೂ ಕೊನೆ ಆಗಿಲ್ಲ. ಯಾಕಂದ್ರೆ ಒಂದು ವಚನ ಬರ್ತೈತೆ ನೋಡ್ರಿ, ಅಕ್ಕಮಾದೇವಿ, ಬಡತನಕ್ಕೆ ಉಂಬುವ ಚಿಂತೆ ಅಂಬೇಗರ ಚೌಡೆಯಿಂದ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಡಲಾರೆ